ಹಾಯ್ ಗೈಸ್, ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾನು ಡೈರೆಕ್ಟ್ ನಿಮಗೆ ಸಂಜೆನೆ ಸಿಗ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನನ್ನ ಲಾಸ್ಟ್ ಡೇ ಆಫ್ ದ ವೆಕೇಶನ್. ನಾಳೆಯಿಂದ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ. ಹಂಗಾಗಿ ನಾನು ಟಿವಿ ನೋಡೋದ್ರಲ್ಲೇ ಇವತ್ತು ಫುಲ್ ಡೇ ಇದ್ದೆ. ಕಂಟೆಂಟ್ ವರ್ದಿ ಅಂತದ್ದು ಏನು ಇದ್ದಿಲ್ಲ. ಮತ್ತೆ ನನ್ನ ಕಾಲ್ ಬೆರಳುಗಳು ಸಿಕ್ಕಾಪಡೆ ನೋಯ್ತಾ ಇದ್ದಾವೆ. ಅದು ಯಾಕಂತ ಗೊತ್ತಿಲ್ಲ. ಅದು ಇವಾಗ ಏನು ಸುದ್ದಿ ಅಂದ್ರೆ, ಇವತ್ತು ನಾವು ಫುಡ್ ಕೋರ್ಟಿಗೆ ಹೋಗ್ತಾ ಇದೀವಿ. ಆಮೇಲೆ ಅದಷ್ಟೇ ಅಲ್ಲ, ಶಾಕಂಬರಿ ಕ್ಯಾಫೆಯಲ್ಲಿ ಲೈವ್ ಜಾಮಿಂಗ್ ಸೆಷನ್ ಇದೆ ಅಂತೆ. ಸೊ ಅದೇನ್ ಜಾಮಿಂಗ್ ಸೆಷನ್ ಅಂತ ನಾವು ನೋಡಕ್ ಹೋಗ್ತಾ ಇದೀವಿ. ಅದೆಲ್ಲ ನೋಡೋದಕ್ಕೋಸ್ಕರ ಸ್ಟೇ ಟ್ಯೂನ್ಡ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದು ನನ್ನ ಔಟ್ಫಿಟ್ ಗೈಸ್, ನೋಡಿ. ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಬಟ್ಟೆ ಪ್ಲೀಸ್ ಇಗ್ನೋರ್ ಮಾಡಿ. ಮಳೆ ಬರ್ತಾ ಇದೆ, ಹಾಗಾಗಿ ನಾವು ಬಟ್ಟೆ ಮೇಲ್ಗಡೆ ಹಾಕ್ತಾ ಇಲ್ಲ. ಓ ಮೈ ಗಾಡ್, ಓ ಮೈ ಯಸ್. ಅಂಡ್ ಇದೆ ನನ್ನ ಔಟ್ಫಿಟ್. ಬ್ಯೂಟಿಫುಲ್, ಫುಲ್ ಸೆನ್ಯೋರಿಟಾ ಫೀಲಿಂಗ್ ಬರ್ತಾ ಇದೆ ನನಗೆ ಇದರಲ್ಲಿ. ಮಾಶೂಕ, ಸೆನ್ಯೋರಿಟಾ, ಆ ಥರ ಫೀಲಿಂಗ್ ಬರ್ತಾ ಇದೆ. ಸೊ ಗೈಸ್, ವಿಷಯ ಏನಂದ್ರೆ, ಹುಡುಗಿಯವರಿಗೆ ರೆಡಿ ಆಗಕ್ಕೆ ಅಂದ್ರೆ ತುಂಬಾ ಒಂದು ಕಟ್ಟುಕತೆ ಇದು. ಹುಡುಗಿಯವರಿಗೆ ರೆಡಿ ಆಗಕ್ಕೆ ತುಂಬಾ ಹೊತ್ಬೇಕು. ಅಲ್ಲಿ ಎಲ್ಲರೂ ಆಚೆ ಹೋಗ್ಬೇಕಂದ್ರೆ 1 ತಾಸು ಮುಂಚೆಯಿಂದ ನಾವು ಅವರು ರೆಡಿ ಆಗಿ ಕೂಡ್ಬೇಕು, ರೆಡಿ ಆಗಿ ಹೋಗ್ಬೇಕು, ಅವಾಗೆ ಅವ್ರು ರೆಡಿ ಆಗೋದು ಅಂತ ಎಲ್ಲ ಹೇಳ್ತಾರೆ. ಸೊ ಈ ಒಂದು ಕಟ್ಟುಕತೆನ ಇಲ್ಲಿಗೆ ನಿಲ್ಸಿ ಅದು ಒಂದು ಸೊಲ್ಯೂಷನ್, ಒಂದು ಪರಿಹಾರ ತಂದಿದ್ದೀವಿ ನಾವು. ಇವತ್ತು 5 ನಿಮಿಷದಲ್ಲಿ ನಾವು ಮೇಕಪ್ ನಮಗೆ ನಮ್ದೇ ಮಾಡ್ಕೊಳಕ್ಕೆ ಕಡಿಮೆ ಟೈಮ್ ಬೇಕು. ಬೇರೆಯವ್ರು ಯಾರು ಮಾಡಿದ್ರೆ ಇನ್ನೂ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಮೇಕಪ್. ನಮ್ ಚಾಲೆಂಜ್ ಏನಂದ್ರೆ, ನಮ್ ಅಕ್ಕ ಮೇಕಪ್ ಮಾಡ್ತಾಳೆ. 5 ನಿಮಿಷ ಟೈಮರ್ ನಡೆಯುತ್ತೆ. 5 ನಿಮಿಷದಲ್ಲಿ ಅವಳು ನನ್ನ ಮೇಕಪ್ ಮತ್ತೆ ನನ್ನ ಹೇರ್ 2 ಕೂಡ ಅವಳು ಸೆಟ್ ಮಾಡ್ತಾಳೆ. ಸೊ ಆ ಚಾಲೆಂಜ್ ನ ನೋಡಿ ಗೈಸ್. ನಾವು ಸ್ಟಾರ್ಟ್ ಮಾಡ್ತಿದೀವಿ. ಇಲ್ಲಿ ನನ್ನ ಹತ್ರ ಟೈಮರ್ ಇದೆ ನೋಡಿ. ಸೊ ನಾನ್ ಸ್ಟಾಪ್ ವಾಚ್ ಇಟ್ಟು ಟೈಮರ್ ಅಂತಿದ್ದೀನಿ, ಸಾರಿ. 1 ನಿಮಿಷ. ಓಕೆ, 5 minutes ಇನ್ ಟೈಮರ್ ಇದೆ ನೋಡಿ. ಅಂಡ್ ನಾನು ಇವಾಗ ಸ್ಟಾರ್ಟ್ ಮಾಡ್ದಂದ್ರೆ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಪ್ರಾಡಕ್ಟ್ಸ್ ಇಲ್ಲಿ ಇಟ್ಟಿದೀವಿ. ಐ ಥಿಂಕ್ ಅದ್ ನಿಮಗೆ ಕಾಣಿಸಲ್ಲ, ಬಟ್ ಇಲ್ಲಿ ನೋಡಿ, ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದೀವಿ. ಅವಳು ಹಚ್ತಾ ಹೋಗ್ತಾಳಲ್ಲ, ಹಾಗಾಗಿ ನಾನು ಪ್ರಾಡಕ್ಟ್ಸ್ ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ. ಸೊ ನಾವು ಸ್ಟಾರ್ಟ್ ಮಾಡ್ತಿದೀವಿ ನೋಡಿ. 3, 2, 1 ಸ್ಟಾರ್ಟ್. ಓಕೆ, ಫಸ್ಟ್ ಫೇಸ್ ಸೆಟ್ ಆಗಕ್ಕೆ ಅಪ್ಲೈ ಮಾಯಶ್ಚರೈಸರ್ ಜೆಂಟ್ಲಿ ಎಲ್ಲ ಕಡೆ. ಡ್ರೈ ಸ್ಕಿನ್ ಇದ್ರೆ ದಿಸ್ ವಿಲ್ ಹೆಲ್ಪ್. ಫೌಂಡೇಶನ್ ಎಲ್ಲ ಸೆಟ್ ಮಾಡಕ್ಕೆ. ಆಬ್ವಿಯಸ್ಲಿ ಫಸ್ಟ್ ಸ್ಟೆಪ್ ಇಸ್ ನಿಮ್ಮೆಲ್ಲ ಹೇರ್ ಅನ್ನ ತಗೊಂಡು ಹಿಂದಕ್ಕೆ ಟೈ ಮಾಡಿ. ಸೊ ಫಸ್ಟ್ ಸ್ಟೆಪ್ ಮಾಯಶ್ಚರೈಸರ್ ಹಚ್ಚಿದ್ವಾ. ನೆಕ್ಸ್ಟ್ ಸ್ಟೆಪ್ ದಿಸ್ ಗೈಸ್, ಅಮೇಸಿಂಗ್ ಮಾಯಶ್ಚರೈಸರ್ ನ್ಯೂಟ್ರಿಡಮ್. ನಿಮ್ದೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಗೆ ದಿಸ್ ಇಸ್ ವೆರಿ ಸೂಟೇಬಲ್. ಎಲ್ಲೆಲ್ಲಿ ಡಾರ್ಕ್ ಪೋರ್ಸ್ ಇದಾವೆ ಅಲ್ಲಿ ಸ್ಪಾಟ್ಸ್ ನ ತಗೊಂಡ್ ಹಚ್ಚಿ ಎಷ್ಟ್ ಸಾಧ್ಯ ಅಷ್ಟು ಫಸ್ಟ್ ಇದರಿಂದ ಬ್ಲೆಂಡ್ ಮಾಡಕ್ಕಿಂತ ಮುಂಚೆ ಯೂಸ್ ಯುವರ್ ಹ್ಯಾಂಡ್ಸ್. ನೀಟಾಗಿ ಕೈಯಿಂದ ಬ್ಲೆಂಡ್ ಮಾಡಿ, ಕ್ರೀಮ್ ಹಚ್ಕೊಂತಿರಲ್ಲ ಅದೇ ತರೀಕಾನಲ್ಲಿ ಬ್ಲೆಂಡ್ ಮಾಡಿ. ಅಂಡ್ ಅಂಡರ್ ಐಸ್ ಅಂಡ್ ಐಸ್, ಅದು ನಿಮ್ದು ಪ್ರೈಮ್ ಏರಿಯಾ ಇರಬೇಕು ಬ್ಲೆಂಡಿಂಗಿಗೆ. ಯಾಕೆಂದ್ರೆ ಅಲ್ಲೇ ಯೂಶುವಲಿ ಫೀಮೇಲ್ಸ್ಗೆ ಜಾಸ್ತಿ ಬ್ಲಾಕ್ ಸ್ಪಾಟ್ಸ್ ಇರುತ್ತೆ. ಗೈಸ್, ನೀವು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಬಹುದು. ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಬೇಕು, ಬಟ್ ಫಸ್ಟ್ ಪ್ರೆಫರೆನ್ಸ್ ನಾನು ಯಾವಾಗ್ಲೂ ಕೈ ಕೊಡ್ತೀನಿ. ದೆನ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದಿಸ್. ಇದೇ ನಿಮ್ ಮೇಕಪ್ ನ ಸೆಟ್ ಮಾಡೋದು. ಇದೇ ನಿಮ್ ಮೇಕಪ್ ನ ಸೆಟ್ ಮಾಡೋದು. ಸೊ ಲೆಟ್ಸ್ ಗೋ. ಹಾ, yes, okay, so this is guys 1.5 minute ಆಯ್ತು. crazy. ನೆಕ್ಸ್ಟ್ ಕಾಂಪ್ಯಾಕ್ಟ್ ಇಂದ ಎಲ್ಲೆಲ್ಲಿ ಮೇಕಪ್ ಹಚ್ಚಿದಿರ ಅಲ್ಲಲ್ಲಿ, ಅಂದ್ರೆ ಎಲ್ಲೆಲ್ಲಿ ಫೌಂಡೇಶನ್ ಹಚ್ಚಿದಿರ ಅಲ್ಲಲ್ಲಿ ಕಾಂಪ್ಯಾಕ್ಟ್ ಇನ್ ಬೇಸ್ ಕೊಡಿ. ಅಂಡ್ ಮೇಕ್ ಶೋರ್ ಎಲ್ಲೂ ಪ್ಯಾಚಿ ಉಳ್ಕೊಬಾರ್ದು. ಈವನ್ ಆಗಿ ಎಲ್ಲ ಕಡೆ ಇರಬೇಕು. ನಿಮ್ಮ ಕಿವಿಗಳನ್ನ ಮರಿಬೇಡಿ. ಸೊ ದಟ್ ಈಸ್ ಆಲ್ಸೋ ಡನ್. ಅದಾದ್ಮೇಲೆ ಫೇಸಸ್ ಕ್ಯಾನಡಾ ಇಂದ ಗಿವ್ ಅ ಜಾ ಲೈನ್ ಕರೆಕ್ಷನ್, cheek correction,
ಈ ತರ ಬ್ರಷ್ ನ ಯೂಸ್ ಮಾಡಿ ಬೇಗ ಕರೆಕ್ಷನ್ ಕೊಡಿ. ನೆಕ್ಸ್ಟ್ ಬಿಗ್ಗೆಸ್ಟ್ ಸ್ಟೆಪ್, ನಾನು ಕಾಜಲ್ ಯೂಸ್ ಮಾಡ್ತೀನಿ, ಬಟ್ ಐಲೈನರ್ ಯೂಸ್ ಮಾಡ್ಬೋದು. ವಿಂಗ್ ಲೈನರ್ ಫಾರ್ ಲೈಫ್. ಎಸ್, ನಾವು ಸ್ವಲ್ಪ ದಪ್ಪ ವಿಂಗ್ ಪ್ರಿಫರ್ ಮಾಡ್ತೀವಿ. ನಿಮ್ ಕಣ್ ಪ್ರಕಾರ ನೀವು ಪ್ರೆಫರೆನ್ಸ್ ಏನು ಅಂತ? ಚೂಸ್ ಮಾಡ್ಬೋದು. ಬೇರೆ ಲೆಟ್ಸ್ ಗೋ. ಐ ಶೇಡ್ ಗೈಸ್, ಐ ಶೇಡ್. ಕಾಜಲ್ ಸಾಕಲ್ಲ, ಐ ಶೇಡ್ ಐಸ್ ನ. ಓಕೆ, ಇಲ್ಲಿ ಡ್ರೆಸ್ ಪ್ರಕಾರ ನಾನು ಇದನ್ನ ಸ್ವಲ್ಪ ಹಚ್ತೀನಿ ಅವರಿಗೆ. ಐ ಆಮ್ ಯೂಸಿಂಗ್ ಮೈ ಫಿಂಗರ್ಸ್, ಯಾಕೆಂದ್ರೆ ಅಲ್ಲಿಂದ ಫಿಂಗರ್ ಇಂದ ಫಸ್ಟ್ ಅದಕ್ಕೆ ಬೇಸ್ ಕೊಟ್ಟು ಆಮೇಲೆ ಅದನ್ನ ಐ ಸ್ಪ್ರೆಡ್ ಥ್ರೂ ಔಟ್. ಅದು ಒಂಥರ ಬ್ಲೆಂಡ್ ಆಗುತ್ತೆ. ಅಂಡ್ ನೀವು ನೋಟಿಸ್ ಮಾಡಲ್ಲ, ಬಟ್ ಅದು ಒಂಥರ ರೆಡ್ ಚೆರಿ ಬ್ಲಶ್ ತರ ಸ್ಪ್ರೆಡ್ ಆಗಿ ನಿಮ್ಮ ಕಣ್ಣನ್ನ ಬ್ಯೂಟಿಫುಲ್ ಮಾಡುತ್ತೆ. ಓಕೆ, ಹುಷಾರು. ಯೂಶುವಲಿ ಪ್ರೋ ಟಿಪ್ ಏನ್ ಕೊಡ್ತೀನಿ ಅಂದ್ರೆ, ಈ ತರ ಮಾಡಬೇಕಾದ್ರೆ ಸಿನ್ಸ್ ನೀವು ಕಾಜಲ್ ಯೂಸ್ ಮಾಡಿರ್ತೀರ, ಅದ್ರ ಮೇಲೇನು ಬ್ಲೆಂಡಿಂಗ್ ಹೋಗಿರುತ್ತೆ ಸ್ವಲ್ಪ ಸ್ವಲ್ಪ. ಹಂಗಾಗಿ ಲಾಸ್ಟಿಗೆ ಸ್ವಲ್ಪ ಹಿಂಗೆ ಮಾಡಿ ಅಂಡ್ ದೆನ್ ಲಿಪ್ ಬಾಮ್ ಇಂದ ಸ್ವಲ್ಪ ಬೇಸ್ನ ಸೆಟ್ ಮಾಡ್ಕೊಳ್ಳಿ. ಹೈಫೆನ್ ಲಿಪ್ ಬಾಮ್ ಗೈಸ್, ಸ್ವಲ್ಪ ಸ್ಟಿಕ್ಕಿ ಇದೆ ಬಟ್ ಕಲರ್ ಚೆನ್ನಾಗಿ ಕೊಡುತ್ತೆ. ನಾನು ಲಿಪ್ ಲೈನ್ ಹಾಕಿನ ಜಾಸ್ತಿ ಕಲರ್ ಕೊಡೋಕೋಸ್ಕರ ಯೂಸ್ ಮಾಡ್ತೀನಿ. ಹೇರ್ ಲಾಸ್ಟ್ ಉಳಿತು. ಓಕೆ, ಲೆಟ್ಸ್ ಗೋ. ಎಷ್ಟು ಕೂಲ್. ಓಕೆ, 1 ನಿಮಿಷ. ಕೋಮ್ ತಗೊಂಡ್ಬೇಕು, ಅದಕ್ಕೆ 20 ಸೆಕೆಂಡ್ ಇದೆ, ಇನ್ನ ಪಾಸ್ ಮಾಡಿದೀನಿ ಯಾಕಂದ್ರೆ ಕೋಮ್ ಇಲ್ಲಿ ಇಟ್ಟಿದ್ದಿಲ್ಲ ಗೈಸ್. ಓಕೆ, ರಿಸ್ಯೂಮ್. ಲಾಸ್ಟ್ ಒಂದು 15 ಸೆಕೆಂಡ್ ಇದೆ. ಓಕೆ, ಹೇರಿಗೆ ಪಾರ್ಟಿಷನ್ ಕೊಟ್ಟು ಸಿಂಪಲ್ ಗೈಸ್. ಸೈಡ್ ಪಾರ್ಟಿಷನ್ ನೀವು ಯಾವಾಗ್ಲೂ ಮಿಡಲ್ ಇಟ್ಕೊಂತಾರೆ, ಲೆಫ್ಟ್ ಇಟ್ಕೊಳ್ಳಿ, ಲೆಫ್ಟ್ ಇಟ್ಕೊಂತಾರೆ ಅಂದ್ರೆ ರೈಟ್ ಇಟ್ಕೊಳ್ಳಿ. ನಿಮ್ ಪಾರ್ಟಿಷನ್ ಚೇಂಜ್ ಮಾಡಿ ನಿಮ್ ಪೂರ್ತಿ ಫೇಸ್ ಚೇಂಜ್ ಆಗುತ್ತೆ. ಅಂಡ್ ಬೂಮ್ ಬೂಮ್, 5 minutes. ನೋಡಿ, ಇಷ್ಟು ಈಸಿ ರೆಡಿ ಆಗೋದು. ಇದೆಲ್ಲ ಸುಮ್ನೆ ಜನ ಕಟ್ಟಿರೋಂತ ಕತೆ. ಹುಡುಗಿಯವ್ರಿಗೆ ರೆಡಿ ಆಗಕ್ ತುಂಬಾ ಟೈಮ್ ಬೇಕು ಅಂತ ನಾವು ನಮ್ದಿಕ್ ಬಂದಂದ್ರೆ ನಾವು ಬೇಗ ರೆಡಿ ಆಗ್ಬಿಡ್ಬೋದು. ಸೊ ನನ್ನ ಲುಕ್ ನೋಡಿ ಗೈಸ್. ಮೇಕಪ್ ಏನು ಲೈಕ್ ನಾವು ಬೇಗ ಮಾಡ್ಕೊಂಡ್ವಿ ಅಂತ ಏನ್ ಕರೆಕ್ಟ್ ಆಗಿಲ್ಲ ಅಂತಲ್ಲ, ಪರ್ಫೆಕ್ಟ್ ಆಗಿ ಮೇಕಪ್ ಮಾಡ್ಕೊಂಡಿದೀವಿ. ಸೊ ಪಾಯಿಂಟ್ಸ್ ಫಾರ್ ಅಸ್. ನಮ್ಮ ಮೇಕಪ್ ಆರ್ಟಿಸ್ಟ್ ನಮ್ಮ ಅಕ್ಕ. ಚಾಲೆಂಜ್ ಕಂಪ್ಲೀಟ್. ಸೊ ನಿಮ್ಗೆ ಈ ತರ 5 ನಿಮಿಷದಲ್ಲಿ ಮೇಕಪ್, ಸಿಂಪಲ್ ಎವ್ರಿ ಡೇ ಗೋ ಟು ಮೇಕಪ್ ಲುಕ್ ಪಾಸಿಬಲ್ ಇದೆ. ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ನೀವು 5 ನಿಮಿಷದಲ್ಲಿ ಮಾಡಕ್ ಆಯ್ತಾ ಇಲ್ಲ ಅಂತ ಜಸ್ಟ್ ಲೆಟ್ ಅಸ್ ನೋ. ಮತ್ತೆ ಯಾವ್ದಾದ್ರು ಪ್ರಾಡಕ್ಟ್ ಪರ್ಟಿಕ್ಯುಲರ್ ನಾವೇನಿಲ್ಲಿ ಯೂಸ್ ಮಾಡ್ತಾ ಇದ್ವಿ ಅದು ಯಾವ್ದಾದ್ರು ಲಿಂಕ್ ಬೇಕಂದ್ರೆ ಕೇಳಿ, ಅವ್ನ ನಿಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಬರ್ದಿರ್ತೀನಿ. ಬಟ್ ಎನಿವೇಸ್ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಲಿಂಕ್ ಸೆಪರೇಟ್ ಆಗಿ ಬೇಕಂದ್ರೆ ಕಾಮೆಂಟ್ ಮಾಡಿ. ಬಾಯ್. ಸೊ ಗೈಸ್, ನನ್ ಮೇಕಪ್ ನೀವು ನೋಡಿದ್ರಿ ಆಲ್ರೆಡಿ. ಅಂಡ್ ನಾನು ನಿನ್ನೆನೆ ಒಂದು ಜ್ಯೂಲ್ರಿ ಆರ್ಗನೈಸಿಂಗ್ ಬ್ಲಾಗ್ ಹಾಕಿದ್ದೆ. ಅದ್ರಲ್ಲಿ ನಾನು ಒಂದು ಬ್ಯೂಟಿಫುಲ್ ಬಗ್ಗೆ ನಾನು ಲಿಂಕ್ ಎಲ್ಲ ಹಾಕಿದ್ದೆ. ಈ ವಿಡಿಯೋ ಎಂಡ್ ಅಲ್ಲಿ ಅದಿದ್ದು ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ ನೋಡಿ. ಆ ರೀಲ್ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೊ ನಿಮ್ದೆಲ್ಲ ಜ್ಯೂಲ್ರಿ ಕ್ಲೀನ್ ಆಗಿ ಆರ್ಗನೈಸ್ ಆಗ್ಬೋದು. ನಾನು ಇವಾಗ ಒಂದು ಹಾಕೊಂಡ್ಬೇಕಿತ್ತು, ಎಲ್ಲಿದೆ? ಎಸ್, ನೋಡಿ ಈ ತರ ಈಸಿಯಾಗಿ ನನಗೆ ಸಿಕ್ತು. ನಾನು ಹಾಕೊಂಡ್ಬೇಕಾಗಿರೋ ಪೀಸ್ ಇದೆ, ಬಾಕ್ಸ್ ಅಲ್ಲಿ ಇದೆ. ಸೊ ಈಸಿಲಿ ನಾನು ಅದನ್ನ ಪಿಕ್ ಔಟ್ ಮಾಡ್ಕೊಂಡ್ ಬಿಡ್ಬೋದು. ಬ್ಯೂಟಿಫುಲ್ ನೋಡಿ, ಎಷ್ಟು ಬ್ಯೂಟಿಫುಲ್ ಇದೆ. ಇದು ಬಟರ್ಫ್ಲೈ ಇಯರಿಂಗ್ಸ್ ಆಕ್ಚುಲಿ ಇವು. ಸೊ ಇವಾಗ ಇದನ್ನ ಹಾಕೊಂಡ್ಬಿಟ್ಟು ನನ್ನ ಫೈನಲ್ ಲುಕ್ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗಾಯ್ಸ್, ನನ್ನ ಫೈನಲ್ ಲುಕ್. ನನ್ನ ಬ್ಯೂಟಿಫುಲ್ ಸೆನಿಯೋರಿಟಾ ಡ್ರೆಸ್ ಮತ್ತೆ ರಿಂಗ್ಸ್ ಅಂಡ್ ಈ ಇಯರಿಂಗು, ಬ್ಯೂಟಿಫುಲ್ ಇಯರಿಂಗ್ ಅಂಡ್ ಕತ್ತಲ್ಲಿ ಸರ ನನ್ನ ಪರ್ಲಿಂದ ಇದೆ. ನಾನು ಯೂಶುವಲಿ ಏನ್ ಹಾಕೊಂತೀನಿ, ಸೊ ಅದನ್ನ ಚೇಂಜ್ ಮಾಡ್ತಾ ಇಲ್ಲ ಈ ಔಟ್ಫಿಟ್ ಗೆ. ಹೇಗಿದ್ರು ಇದು ನೆಕ್ ಏನು ಡೀಪ್ ಏನಿಲ್ಲ ಇದು, ಸೊ ನೆಕ್ಲೆಸ್ ಇನ್ಮೇಲೆ ಜಾಸ್ತಿ ಎಂಫಸಿಸ್ ಬೀಳಲ್ಲ ಅಂತ. ಅಂಡ್ ಹೇರ್
ಲೆಫ್ಟ್ ಓಪನ್ ವಿತ್ ನೋ ಪರ್ಟಿಕ್ಯುಲರ್ ಪಾರ್ಟಿಷನ್, ಜಸ್ಟ್ ಫ್ರೀ ಆಗಿ ಹೇರ್ ಬಿಟ್ಟಿದ್ದೀನಿ. ಸೊ ಇದು ನನ್ನ ಫೈನಲ್ ಔಟ್ಫಿಟ್. ಬನ್ನಿ ಈಗ ನಾವು ತಿರ್ಗಕ್ ಹೋಗೋಣ. ನೋಡಿ ಗೈಸ್, ನಾವು ದೇವನಗರಿ ಫುಡ್ ಸ್ಟ್ರೀಟಿಗೆ ಬಂದ್ವಿ. ಇವಾಗ ಇಲ್ಲಿ ಗೇಮ್ ಝೋನ್ ಕೂಡ ಸ್ಟಾರ್ಟ್ ಆಗಿದೆ ಅಂತೆ, ಗೇಮ್ಸ್ ಎಲ್ಲ. ಬಟ್ ನಾವು ಗೇಮ್ಸ್ ಆಡೋ ಲೆಕ್ಕದಲ್ಲಿ ಕಾಣ್ತಾ ಇಲ್ಲ ಇವತ್ತು. ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನೋಡ್ಬೇಕು ಟೀ ಕುಡಿತೀನ ಅಥವಾ ಕಾಫಿನ ಅಂತ ನೋಡ್ಬೇಕು. ನೋಡಿ ಈ ವೈಬೇ ಬೇರೆ. ಸೊ ದಾವಣಗೆರೆನ ಮೊದಲು ದೇವನಗರಿ ಕರಿತಾ ಇತ್ತು, ಅದೇ ಹೆಸರಲ್ಲೇ ಇದು ಕೊಟ್ಟಿರೋದು. ಸಿಕ್ಕಾಪಡೆ ಸ್ಟಾಲ್ಸ್ ಇದೆ, ಗೇಮ್ ಝೋನ್ ಇದೆ, ಒಳ್ಳೆ ವೈಬು. ಒಂದು ಸೂಪರ್ ಆಗಿ ಈ ತರ ಮಳೆ ಬರ್ತಿರೋ ಸಂಜೆಯಲ್ಲಿ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಒಳ್ಳೆ ಜಾಗ ಇದು. ಈಗ ಇಲ್ಲಿಂದ ನಾವು ಮಾಲ್ಗುಡಿ ಪರಂಪರೆ ಕ್ಯಾಫೆ, ಇಲ್ಲಿಂದ ನಾವು 1 ಟೀ ಮತ್ತೆ 1 ಫಿಲ್ಟರ್ ಕಾಫಿ ತಗೊಂತಾ ಇದ್ದೀವಿ. ಸ್ನ್ಯಾಕ್ಸ್ ಎಲ್ಲ ಆಲ್ರೆಡಿ ಮುಗ್ದೋಗಿದಾವೆ. ಐ ಥಿಂಕ್ ತುಂಬಾ ಕ್ರೌಡ್ ಬಂದಿತ್ತೇನೋ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಟೀ ಅಂಡ್ ಕಾಫಿ ಕುಡಿತಿದ್ದೀವಿ ಗೈಸ್. 30 ರುಪೀಸಾ? 15 ಕಾಫಿ 15 ಟೀ ಅಂತ ನೋಡಿ ಗೈಸ್. ಅದೇ ಎಷ್ಟು ಕ್ಯೂಟ್ ಆಗಿರೋ ಕಪ್ಪಲ್ ಕೊಡ್ತಾ ಇದಾರೆ ನೋಡಿ, ಚಿಕ್ಕ ಆರೆಂಜ್ ಕಪ್ಪಲ್. ನೋಡಿ ಗೈಸ್, ಕಾಫಿ ಒಳ್ಳೆ ಸೂಪರ್ ಆಗಿ ಕ್ಯೂಟ್. ಅಲ್ದು ಅದು ಟೀ, ಅದು ಅಕ್ಕಂದು ಟೀ. ಹಾ, ಟೀ ಕಪ್ ಕ್ಯೂಟ್ ಇದೆ ಅಂಡ್ ಕಾಫಿ ಕಪ್ ತುಂಬಾ ಕ್ಯೂಟ್ ಇದೆ. ಹಾ ಅದೇ, ಆಕ್ಚುಲಿ ಔಟ್ಫಿಟ್ಸ್ ಪ್ರಕಾರ ನೋಡಿದ್ರೆ ಅದು ಟೀ ಕಪ್ ನಿಮ್ ಔಟ್ಫಿಟ್ ಜಾಸ್ತಿ ಮ್ಯಾಚ್ ಆಗ್ತಿದೆ, ಕಾಫಿ ಕಪ್ ಅಕ್ಕನ ಔಟ್ಫಿಟ್ ಜಾಸ್ತಿ ಮ್ಯಾಚ್ ಆಗ್ತಿದೆ. ಅದೇ ಇವ್ರು ಟೀ ಕುಡಿತಾ ಇದಾರೆ, ಇವ್ರು ಕಾಫಿ ಕುಡಿತಾ ಇದಾರೆ ನೋಡಿ. ಅಕ್ಕನ್ ಬ್ಯಾಗ್ ಒತ್ತಿ, ಇವ್ರು ನನ್ ಬ್ಯಾಗ್ ಒತ್ತಿ ನೋಡಿ. ಅಪೋಸಿಟ್ ಕ್ಯಾಫೆ ಶಾಕಾಂಬರಿ ಇದೆ ನೋಡಿ ಗೈಸ್. ಈ ಕ್ಯಾಫೆ ಶಾಕಾಂಬರಿಯಲ್ಲಿ ಇವತ್ತು ಒಂದು ಜಾಮಿಂಗ್ ಸೆಷನ್ ಇದೆ. ಹಾಡ್ ಆಡ್ಬಿಟ್ಟು ಎಲ್ಲ ಜಾಮಿಂಗ್ ಮಾಡ್ತಾರಲ್ಲ, ಆ ತರದ್ ಒಂದು, ಅದಕ್ಕೋಸ್ಕರ ನಾವು ಮೇನ್ಲಿ ಬಂದಿರೋದು. ಸೊ ಅದು ಇವತ್ತು ಆಗುತ್ತಾ ಇಲ್ಲ ಗೊತ್ತಿಲ್ಲ, ನಮ್ ಪ್ರಕಾರ ಆಗುತ್ತೆ, ಯಾಕಂದ್ರೆ ಜನ ಅದಕ್ಕೋಸ್ಕರನೇ ಬರ್ತಿರ ಕಾಣ್ತಾ ಇದೆ. ಸೊ ಅದಾಯ್ತಂದ್ರೆ ತುಂಬಾ ಒಳ್ಳೇದು. ನೋಡ್ರಿ ಪೇರು, ಕಾಲು. ಗೈಸ್ ಇವತ್ತು ಆಶೀರ್ವಾದ ತಗೊಂಡಿದ್ದಿಲ್ಲ ಅಮ್ಮಂದು, ಅದಕ್ಕೆ ಆಶೀರ್ವಾದ ತಗೊಂತಿದ್ದೀವಿ. ನೀನ್ ತಗ ಅಮ್ಮ, ಕಾಲ್ ಎತ್ರಮ್ಮ. ಎತ್ತಿ. ಅಂದ್ರೆ ಇವ್ರದ್ದು ಇನ್ನೊಂದ್ಸಲ ಮದ್ವೆ ಮಾಡಿಸಿದ ನಂಗೆ ನಾಚ್ಕೊಂತಿದಾರ ನೋಡಿ. ಆಶೀರ್ವಾದ ದಿನ ತಗೊಬೇಕು, ಅದು ಗುಡ್ ಫಾರ್ ಹೆಲ್ತ್. ನನಗೆ ಅನ್ಸಿತ್ತು ಇದ್ರೊಳಗ್ ನುಗ್ಬಿಡ್ತಾಳೆ ಈಗ. ನನಗೆ ಅದೇ ಫೀಲಿಂಗ್ ಬರ್ತಿತ್ತು, ಮೈಕಲ್ ಮಾತಾಡಕ್ ಹೋಗಿ ನುಗ್ಬಿಡ್ತಾಳೆ ಇವಾಗ ಅಂತ. ಶೂಟ್ ಮಾಡ್ಕೊಂಬರೋಣ, ಜನ ಎಲ್ಲ ಒಳಗೆ ಹೋಗ್ತಿದಾರೆ, ಯಾರಿಗ್ ಗೊತ್ತು ಸ್ಟಾರ್ಟ್ ಮಾಡಿದ್ರೆ. ಅಯ್ಯೋ ಸ್ಟಾರ್ಟ್ ಮಾಡ್ಲಿ ಹೇಳಿ, ನಾವ್ ಎಲ್ಲಿ ಹೋಗ್ತೀವಿ ಅಲ್ಲಿ ಇಂದ ಲೈನ್ ಸ್ಟಾರ್ಟ್ ಆಗುತ್ತೆ, ನಮಗ್ ಜಾಗ ಮಾಡ್ಕೊಡ್ತಾರೆ. ಅದೆಲ್ಲ ರೆಕಾರ್ಡ್ ಮಾಡ್ತಿದ್ದೀಯಾ ನೀನು? ಎಸ್, ದಟ್ ಇಸ್ ದ ಒನ್. ನನ್ನ ತಂದೂರಿ ಡಬ್ಬಾ ಅಂತೆ ಗೈಸ್. ಚಿಕನ್ ಗಿಕನ್ ಏನು ಇಲ್ಲ, ವೆಜ್. ಮತ್ತೆ ನೀವೇನೋ ಅನ್ಕೊಂಡ್ಬೇಡಿ, ಇದು ಫುಲ್ ವೆಜ್, ನಾನ್ ವೆಜ್ ಸಿಗಲ್ಲ ಇಲ್ಲಿ. ಬಾಯ್ ಬಾಯ್ ಬಾಯ್. ಇವಾಗ ರೀಲ್ ಶೂಟ್ ಮಾಡಕ್ ಹೋಗ್ತಾ ಇದೀವಿ. ನಂದು ಒಂದು ಮೊಗ್ಗಿನ ಮನಸ್ಸಲ್ಲಿ ಓಹೋ, ಆ ಹಾಡಿನೇನು ಏನ್ ಟ್ಯೂನ್ ಇದೆ ಅಲ್ಲ, ಪ್ಲೀಸ್ ನನ್ ಸಿಂಗಿಂಗ್ ಸ್ಕಿಲ್ಸ್ ಜಡ್ಜ್ ಮಾಡ್ಬೇಡಿ. ಮೈಕಲ್ ಅಂತ ಇನ್ನ ಕೆಡ್ದಾಗ ಕೇಳಿಸ್ತಾ, ಅದ್ರದ್ದೇನ್ ಒಂದು ಆ ಟ್ಯೂನ್ ಇದೆ ಅಲ್ಲ, ಅದ್ರಲ್ಲಿ ಹಿಂಗೆ ಒಂದು ಹೂ ಬಿದ್ದಿದೆ ಅನ್ನೋ ತರ ಅದನ್ನ ಎತ್ತಿ ಆತರ ಒಂದು ರೀಲ್ ಶೂಟ್ ಮಾಡಕ್ಕೋಸ್ಕರ ನಾವು ಎಲ್ಲಿ ಹೂ ಬಿದ್ದಿದ ಅಂತ ಹುಡುಕ್ತಾ ಇದೀವಿ. ಎಲ್ಲೂ ಹೂ ಬಿದ್ದಿಲ್ಲ ಗೈಸ್, ಗೊತ್ತಾಗ್ತಾ ಇಲ್ಲ. ಮತ್ತೆ ಎಲ್ಲಿ ಹೂ ಬಿದ್ದಿದೆ ಅಲ್ಲಿ ಮನೆಗಳಿದಾವೆ, ರೆಸಿಡೆನ್ಶಿಯಲ್ ಏರಿಯಾ. ಸೊ ಡಿಸ್ಟರ್ಬ್ ಮಾಡಕ್ ಇಷ್ಟ ಪಡ್ತಿಲ್ಲ ನಾವು. ನೋಡ್ತಾ ಇದೀವಿ ನೋಡಿ, ನಾವು ಸದ್ಯಕ್ಕೆ ಡೋರಾದ ಎಕ್ಸ್ಪ್ಲೋರರ್ ಆಗಿದೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ರೀಲಿಗೋಸ್ಕರ ಒಳ್ಳೆ ಜಾಗ ಯಾವುದು ಅಂತ. ಕನ್ನಡ ಕುವೆಂಪು ವನ ಇದೆ ನೋಡಿ ಗೈಸ್, ಕಾಣ್ತಾ ಇಲ್ಲ, ತುಂಬಾ ಮರ ಉದ್ದುದ್ದು ಬೆಳೆದ್ಬಿಟ್ಟಿದೆ. ಜಸ್ಟ್ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಇದು ಗ್ರಂಥಾಲಯ ಅಂತೆ. ನಾನ್ ಬಂದಿಲ್ಲ ಗೈಸ್ ಇಲ್ಲಿ ಒಳಗಡೆ, ಇಲ್ಲಿ ಕಾಣ್ತಾ ಇದೆ. ಓ ಶಿಟ್, ನನಗೆ ಅಲ್ಲಿ ಬೋರ್ಡ್ ಇತ್ತು ಕಾಣ್ಲಿಲ್ಲ ಗೈಸ್. ಇಲ್ಲಿದೆ ನೋಡಿ ಬೋರ್ಡ್, ಬಿಲ್ಡಿಂಗ್ ಅದು ಬೋರ್ಡ್. ಇಲ್ಲಿ ಎಂಟ್ರಿ ಇಲ್ಲಿಂದ ಇದಾಗಂದ್ರೆ. ಇದೇನೋ ಲೈಟಿನ ಸ್ಟ್ರಕ್ಚರ್ ಒಳ್ಳೆ ಸಖತ್ತಿದೆ ನೋಡಿ, ಹಿಂಗೆ ರೌಂಡ್ ಆಗಿದೆ ಸ್ಟ್ರೀಟ್ ಲೈಟಿನ ಸ್ಟ್ರಕ್ಚರ್, ಸೂಪರ್. ರೀಲ್ ಶೂಟ್ ಆಯ್ತು, ನಿಮಗ್ ಗೊತ್ತು ನೀವು ರೀಲ್ ಎಲ್ಲಿ ಹೋಗಿ ನೋಡ್ಬೇಕು ಅಂತ. ಸೊ ಬೇಗ ಹೋಗಿ ರೀಲ್ ನೋಡ್ಕೊಂಡು ಮತ್ತೆ ಈ ವ್ಲಾಗ್ ನೋಡಕ್ ಬನ್ನಿ ಗೈಸ್. ಈಗ ನಾವು ಹೋಗ್ತಾ ಇದೀವಿ ಕ್ಯಾಫೆ ಶಾಕಾಂಬರಿಗೆ, ನಿಮಗೆ ತೋರ್ಸ್ಬಿಡ್ತೀನಿ. ಮತ್ತೆ ಜಾಸ್ತಿ ನನ್ ಮುಖ ಏನ್ ನೋಡ್ತೀರಾ, ದಾವಣಗೆರೆ ನೋಡಿ ಎಷ್ಟು ಬ್ಯೂಟಿಫುಲ್ ವೆದರ್ ನೋಡಿ. ನೋಡಿ ಎಲ್ಲ ಹೂಗಳು ನೋಡಿ ಸಖತ್ತಾಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇದಾವೆ ನೋಡಿ. ಎಲ್ಲ ಬರ್ತಾ ಇದಾರೆ ಜನಗಳೆಲ್ಲ, ಯೂತ್ ಎಲ್ಲ ಬರ್ತಾ ಇದೆ. ಸೊ ದಿಸ್ ಇಸ್ ಇಟ್. ಕ್ಯಾಫೆ ಶಾಕಾಂಬರಿಯಲ್ಲಿ ಜಾಮಿಂಗ್ ಸೆಷನ್ಗೋಸ್ಕರ ಹೋಗೋಣ. ಎಸ್ಥೆಟಿಕ್ಸ್ ನೋಡಿ ಗೈಸ್, ಎಸ್ಥೆಟಿಕ್ಸ್ ನೋಡಿ. ನಾನು ನಿಮ್ಗೆ ಝೂಮ್ ಔಟ್ ಮಾಡಲ್ಲ, ಕ್ಲಾರಿಟಿ ಹಾಳಾಗುತ್ತೆ. ಹಾಗೆ ನಿಮಗೆ ತೋರಿಸ್ತೀನಿ. ಎಸ್ಥೆಟಿಕ್ಸ್ ನೋಡಿ,
ಎಷ್ಟು ಬ್ಯೂಟಿಫುಲ್ ಇದೆ, ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಇದು. ವಾವ್, ನೋಡಿ ಗೈಸ್, ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಆಂಬಿಯನ್ಸ್. ಜಾಮಿಂಗ್ ಸೆಷನ್ ನಡೀತಾ ಇದೆ ನೋಡಿ ಗೈಸ್. ಬಿಸಿ ಬಿಸಿ ಮೋಮೋಸ್ ಗೈಸ್, ಫ್ಲಾಶ್ ಆನ್ ಮಾಡಿ ತೋರಿಸ್ತೇನೆ ನೋಡಿ. ವೀಟ್ ಮೋಮೋಸ್ ತೊಗೊಂಡಿದ್ದೀವಿ. ಹಾಯ್ ಗಾಯ್ಸ್, ಐಮ್ ಬ್ಯಾಕ್. ನಾನು ಮನೆಗೆ ವಾಪಸ್ ಬಂದೆ. ಮನೆಗೆ ಬಂದ್ಬಿಟ್ಟು ಒಂದು ಬಾಳೆಹಣ್ಣು ತಿಂದೆ, ಚೇಂಜ್ ಎಲ್ಲ ಮಾಡಿ ಈಗ ಆರಾಮಾಗಿ ಕುತ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಮಲ್ಕೊಂಡ್ಬಿಡ್ತೀನಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಈ ಥರನೇ ದಾವಣಗೆರೆ ಬೇಸ್ಡ್ ವ್ಲಾಗ್ಸು ಮತ್ತು ಟ್ರಾವೆಲ್ ವ್ಲಾಗ್ಸ್, ಫನ್ ಫ್ಯಾಮಿಲಿ ಚಾಲೆಂಜಸ್, ಫ್ಯಾಮಿಲಿ ವ್ಲಾಗ್ಸ್ ಆ್ಯಂಡ್ ಕಂಟೆಂಟಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ನಿಮ್ಮೆಲ್ಲರ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಮತ್ತೊಂದು ವ್ಲಾಗಲ್ಲಿ ನಾಳೆ ಇದೇ ಟೈಮ್ ಇದೇ ಪ್ಲೇಸಿಗೆ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.